ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಮ್ಮು ಮದುವೆಗೆ ಹೋಗಬೇಕು ಅನ್ನುವ ಆಸೆ ಸೋದರತ್ತೆ ಅವ್ರದ್ದು. ಆದರೆ ಸೋದರತ್ತೆ ಗಿರ್ಜಾ ಹೋಗೋದಕ್ಕೆ ಆಮಂತ್ರಣ ಕೊಡ್ತಾರೆ ಅಣ್ಣ ನಡ್ಕೊಂಡ ರೀತಿಗೆ ಸಿಡಿದೇಳ್ತಿದ್ದಾರೆ ಗಿರಿಜಾ. ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಮ್ಮು ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ನಿಜವಾಗ್ಲೂ ಸಿಹಿ ಭೋಜನವನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ಗಿರ್ಜ್ ಅವರು. ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಂದಕುಮಾರ್ ಅವ್ರಿಗೆ. ಮದುವೆ ಫಿಕ್ಸ್ ಆಯಿತಾ, ಹೇಗಿದ್ದಾರೆ, ಒಳ್ಳೇದಾದರೆ ಸಾಕು, ಸರಿಯಾಗಿ ವಿಚಾರಿಸೋ ಕೇಳು ಅಂತ ಎಲ್ಲವನ್ನ ಕೂಡ ಹೇಳ್ತಾರೆ. ಆದರೆ ಎದುರುಗಡೆ ಮನೆಯವರು ನಿಜವಾಗ್ಲೂ ಕೂಡ ದುಷ್ಟ್ರೆ ಅಂತ ಹೇಳ್ಬೋದು. ಯಾಕಂದರೆ ನಂದನ್ ಅವರು ಅವರ ಮಗಳು ಚೆನ್ನಾಗಿರಲಿ ಅಂತ ಬಯಸಿದ್ರೆ ಇಲ್ಲಿ ಇವ್ರ ಮನೆ ಚೆನ್ನಾಗಿರಬಾರ್ದು ಅಂತ ಹೇಳಿ ಗಿರ್ಜಾ ಅಣ್ಣಂದಿರು ಬಯಸ್ತಾರೆ. ಇದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ನಂದಕುಮಾರ್ ಅವರ ಹೆಂಡತಿ ಗಿರ್ಜಾ ಮತ್ತು ಸೊಸೆ ಮೀನಾ ಇಬ್ಬರು ಕೂಡ ಹಣ್ಣು ತಗೋತಿರ್ತಾರೆ ಅದೇ ಜಾಗಕ್ಕೆ. ಅಲ್ಲಿ ಅವರ ಅಣ್ಣ ಹೊರಗಡೆ ಹೋಗೋದಕ್ಕೆ ಕಾರ್ ಹತ್ರ ಬರ್ತಾರೆ, ಅವರ ಅತ್ತಿಗೆ ಕೂಡ ಅಲ್ಲೇ ಇರ್ತಾರೆ. ಎರಡನೇ ಅಣ್ಣ ಕಾರ್ ಹತ್ರ ಬಂದಿದ್ದೆ ಲಗ್ನ ಪತ್ರಿಕೆನ ತಗೊಂಡು ಈತ ಕಡೆನೆ ಬರ್ತಿದ್ದಾರೆ. ಅದನ್ನು ನೋಡಿದೆ ಸೊಸೆ ಮೀನಾ, ಅತ್ತೆ ನಿಮ್ಮ ಅಣ್ಣ ಲಗ್ನ ಪತ್ರಿಕೆ ತಗೊಂಡು ನಿಮ್ಮ ಕಡೆನೇ ಬರ್ತಿದ್ದಾರೆ ಅತ್ತೆ ಅಂದಾಗ ಇಲ್ಲಿ ಅನ್ಕೋತಿದ್ದಾರೆ ಗಿರ್ಜಾ ಅವರು, ನನ್ನ ಇನ್ವೈಟ್ ಮಾಡ್ಬೋದು ಮದುವೆಗೆ ಅಂತ ತುಂಬ ಖುಷಿಯಿಂದ ಅಣ್ಣನನ್ನೇ ನೋಡ್ತಿರ್ತಾರೆ. ಆದರೆ ಅಲ್ಲಿಗೆ ಬಂದಂಥ ಅವರು ಗಿರ್ಜಾ ಅವರ ಮುಂದೆ ಹಣ್ಣು ಮಾರೋರಿಗೆ ನನ್ನ ಮಗಳು ಮದುವೆ ಇದೆ, ತಪ್ಪದೆ ಬರಬೇಕು ಅಂತ ಹೇಳಿ ಅವ್ರಿಗೆ ಕಾರ್ಡನ್ನು ಕೊಡ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಗಿರ್ಜಾ ಅವ್ರಿಗೆ ಅವಮಾನ ಆಗುತ್ತೆ. ಅವಮಾನ ಆಗಬೇಕು ಅಂತಾನೆ ಅವರನ್ನ ಆ ರೀತಿ ಮಾಡಿರ್ತಾರೆ. ಇಲ್ಲಿ ತನ್ನ ತಂಗಿ ಅವ್ರಿಗಿಂತ ಕಡೆ ಅನ್ನೋದನ್ನು ತೋರಿಸೋಕೆ ಮುಂದಾಗಿರ್ತಾರೆ ಇಲ್ಲಿ ಗಿರ್ಜಾ ಅವರ ಎರಡನೇ ಅಣ್ಣ. ಇದರಿಂದ ನಿಜವಾಗ್ಲೂ ಕೂಡ ಗಿರ್ಜಾ ಅವರು ಸಿಡಿತ ಇರ್ತಿದ್ದಾರೆ, ಅವರ ಕೋಪ ನೆತ್ತಿಗೆ ಇರ್ತದೆ. ಹಾಗಾದ್ರೆ ಸೊಸೆ ಜೊತೆ ಇರ್ತಕ್ಕಂಥ ಗಿರಿಜಾ ಅವರು ಅಣ್ಣನ ನಡವಳಿಕೆಗೆ ತಿರುಗಿ ಬಿದ್ದು ಸರಿಯಾಗಿ ಉತ್ತರವನ್ನ ಕೊಡ್ತಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಗಿರಿಜಾ ಅವರು ವೈಲೆಂಟ್ ಆಗಿದ್ದೆ ಅಣ್ಣನ ಮುಂದೆ ಸಿಡಿದದ್ದು ನಿಂತು ಸರಿಯಾಗಿ ಉತ್ತರ ಕೊಟ್ಟು ನಂದಕುಮಾರ್ ಅವರ ಹೆಂಡತಿ ಅನ್ನೋದನ್ನ ಸಾಬೀತುಪಡಿಸ್ಕೋತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.